ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ನನ್ನ ಪೂಜೆ ಈಗ ನನಗೇನೋ ಸಿದ್ಧಿ ಸಿಕ್ಕತ್ತೆ ಅಂತ ಯಾವುದೋ ಬೀದಿಯಲ್ಲಿ ಆಡೋ ಮಕ್ಕಳು ಕರ್ಕೊಂಬಂದ್ಬಿಟ್ಟು ನರಬಲಿ ಕೊಡೋದು ತಪ್ಪಾಗತ್ತೆ. ಅದೀಗ ನಡೀತಾ ಇಲ್ಲ, ಸಿನಿಮಾಗಳಲ್ಲಿ ತೋರಿಸ್ತಾರಷ್ಟೇ. ಆಲ್ಮೋಸ್ಟ್ ಇಲ್ಲವೇ ಇಲ್ಲ, ತುಂಬ ಕಮ್ಮಿ. ಅಲ್ಲೊಬ್ರು ಇಲ್ಲೊಬ್ಬರು ಅಂಥ ತುಂಬ ಪಾಪಿಗಳಿರ್ಬೋದು, ಬಟ್ ಅದು ಹೆಚ್ಚು ಕಡಿಮೆ ನಿಂತೇ ಹೋಗ್ಬಿಟ್ಟಿದೆ. ಮೊದಲು ಅಷ್ಟೇ ಅದೇನು ಬೀದಿಯಲ್ಲಿ ನರಬಲಿ ಕೊಡೋವಂಥದ್ದು ಏನೂ ನಡೀತಾ ಇರಲಿಲ್ಲ ನಮ್ಮ ದೇಶದಲ್ಲಿ. ನಾನೇ ಸಂಸ್ಕೃತದ ವಿದ್ಯಾರ್ಥಿನಿ, ನಾನೇ ಕನ್ನಡ ಸಾಹಿತ್ಯ ಓದ್ತಿರ್ತೀನಿ, ಎಲ್ಲೂ ನಿಮಗೆ ಪದೇ ಪದೇ ಈ ಮಗುನ ಬಲಿ ಕೊಟ್ಟರು ಬರೋದಿಲ್ಲ. ಪ್ರಾಣಿಗಳನ್ನ ಕೊಡ್ತಿದ್ರು, ಯಾಕೆಂದರೆ ತಿಂತಾಯಿದ್ರು. ವೆಜಿಟೇರಿಯನ್ಸು ತಿನ್ನೋರು ಪ್ರಾಣಿ ಅಡುಗೆ ಮನೇಲಿ ಬಲಿ ಕೊಡೋ ಬದಲು ದೇವ್ರ ಮುಂದೆ ಬಲಿ ಕೊಡ್ತಾರೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಆ ಥರದ ಇದು ಇಲ್ಲ ನಮ್ಮಲ್ಲಿ. ಮತ್ತು ದೇವರಿಗೆ ಮಾಡುವ ಪೂಜೆ ಯಾವುದೂ ಕೂಡ ತುಂಬ ಹಿತದಲ್ಲೇ ಇರುತ್ತೆ. ಮತ್ತು ಆ ಹೂ ಎಲ್ಲರಿಗೂ ಹಂಚ್ತಾರೆ, ಆ ಪ್ರಸಾದ ಎಲ್ರಿಗೂ ಹಂಚ್ತಾರೆ. ಶಾಲ್ಯಾನ ಅಭಿಷೇಕ ಅಲಂಕಾರ ಮಾಡಿದ್ರೆ ಅದನ್ನು ಎಲ್ರಿಗೂ ಹಂಚ್ತಾರೆ. ಅನ್ನಾಲಂಕಾರ ಅಂತ ಮಾಡ್ತಾರೆ ಕಾರ್ತಿಕದಲ್ಲಿ ಕೆಲವರು, ಅದು ಅಷ್ಟೇ. ಶಿವನ ಇಡೀ ಲಿಂಗಕ್ಕೆ ಅನ್ನದಲ್ಲಿ ಅಲಂಕಾರ ಮಾಡ್ತಾರೆ, ಅದನ್ನೂ ಹಂಚ್ತಾರೆ. ಹೂಗಳನ್ನು ಹಂಚ್ತಾರೆ, ನೈರ್ಮಲ್ಯವನ್ನು ಹಂಚ್ತಾರೆ, ತುಳಸಿನ ಹಂಚ್ತಾರೆ. ಎಲ್ಲ ರೀಸೈಕಲ್ ಆಗುತ್ತಪ್ಪ. ಹಂಚದೆ ಹೋದರೂ ಎಲ್ಲ ಹೋಗ್ಬಿಟ್ಟು ಪ್ರಕೃತಿಯೊಂದಿಗೆ ಬೆರ್ತು ಹೋಗುತ್ತೆ. ನಿಮಗೆ ಪೂಜೆ ಮಾಡಿದ ಸಾಮಾನುಗಳು ಯಾವುದಿದೆ ಒಂದು ಕೂಡ ಪ್ರಕೃತಿಗೆ ಹಾನಿಕಾರಕವಾದದ್ದಲ್ಲ, ಪರಿಸರ ಹಾನಿಕಾರಕವಾದದ್ದಲ್ಲ. ಅದ್ರ ಜೊತೆ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಮಾತ್ರ ಪರಿಸರ ಹಾನಿ. ಹಾಗಾಗಿ ಯಾವುದನ್ನು ಮೂಢನಂಬಿಕೆ ಅಂತ ಹೇಳ್ತಾ ಇದ್ದೀವಿ ನಾವು? ಪೂಜೆ ಮಾಡೋದು ಮೂಢನಂಬಿಕೆನ? ಅಂತರಂಗದಲ್ಲಿ ನಮಗೇನಾಗ್ತಿದೆ, ಅದರಿಂದ ಆನಂದ ಸಿಗ್ತಾ ಇದೆ, ಭಕ್ತಿ ಬರ್ತಾ ಇದೆ, ವಿಕಾಸವಾಗ್ತಾ ಇದೆ, ಅದು ಮೂಢನಂಬಿಕೆ ಅಲ್ಲ. ಪಂಚಾಮೃತ ಸ್ನಾನ ಮಾಡೋದು ಖಂಡಿತ ಮೂಢನಂಬಿಕೆ ಅಲ್ಲ. ನಾನು ಭಗವಂತನ ಪೂಜೆ ಮಾಡಿ ಅದನ್ನು ಪ್ರಸಾದ ಸ್ವೀಕರಿಸ್ತೀನಿ. ಎಲ್ಲಿ ವೇಸ್ಟ್ ಆಗುತ್ತೆ? ಖಂಡಿತ ಆಗುತ್ತೆ. ಮೂಢನಂಬಿಕೆ ಅಂತ ಹೇಳಿದಾಗ ಅದರ ಒಳಗೆ ಹೋಗಿ ಏನು ಅನ್ನೋದನ್ನ ವಾಸ್ತವ ತಿಳಿಸೋದಕ್ಕೆ ಯಾರು ಇರೋದಿಲ್ಲ, ಇನ್ನೊಂದು ಅದನ್ನು ತಿಳ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಏನು ಹೇಳಿರ್ತಾರೆ ಕೇಳ್ಬಿಡೋದು. ಈಗ ನೋಡಿ, ಈ ಅಡ್ವರ್ಟೈಸ್ಮೆಂಟ್ ಇದು ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ಇತ್ತೀಚೆಗೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆರತಿ ತಟ್ಟೆ ಇಟ್ಕೊಂಡ್ರೆ ಸರ್ಕಂತ ಆಫ್ ಆಗಿಬಿಡೋದು, ಅಥವಾ ತಟ್ಟೆ ಕೆಳಗೆ ಬಿಡೋದು. ಎಷ್ಟೋ ಸಲ ಆಗಿದೆ ನಮ್ಮ ಮನೆಯಲ್ಲಿ. ಅದಾಗೋದಿಲ್ವಾ? ಅದು ಮನುಷ್ಯ ಅಂದಮೇಲೆ ಯಾವತ್ತೋ ಒಂದು ಗಾಳಿ ಜಾಸ್ತಿ ಬೀಸಿ. ಈಗ ನಾವು ಮೊನ್ನೆ ತುಳಸಿ ಪೂಜೆ ಆಯಿತು. ಆ ತುಳಸಿ ಕಟ್ಟೆಯಲ್ಲಿ ದೀಪ ಅಂಟಿಸೋದಕ್ಕೆ ಎಷ್ಟೋ ಸಲ ಮ್ಯಾಚ್ ಸ್ಟಿಕ್ ಹೋಗ್ತಾನೆ ಇರುತ್ತೆ. ಹಂಗಾರೆ ಅದು ತಪ್ಪಾಗೋಯ್ತಾ? ಅದು ಹೆಂಗೆ ತಪ್ಪಾಗತ್ತೆ? ಏನೋ ಅರ್ಶಿನ ಕುಂಕುಮ ಬಿದ್ದೋಯ್ತು. ಆ್ಯಕ್ಚುಲಿ ಅರ್ಶಿನ ಕುಂಕುಮ ಬಿದ್ದರೆ ತುಂಬ ಒಳ್ಳೆಯದು ಅಂತ ಇರೋದು. ನಾನು ತುಂಬ ಚಿಕ್ಕವಳಿದ್ದಾಗ, ಇದೆಲ್ಲ ನಂಬಿಕೆಗಳ ಒಂದು ಲೋಕ ಅಂತ ಇಟ್ಕೊಳ್ಳಿ. ನಾನು ತುಂಬ ಚಿಕ್ಕವಳಿದ್ದೆ, ಒಂದು 6-7 ವರ್ಷದ ಮಗು. ಸೊ ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಹೋಗಿ ಮನೆ ಕರೆಯೋದು. ನಮ್ಮ ಮನೆ ಅರ್ಶಿನ ಕುಂಕುಮಕ್ಕೆ ಬನ್ನಿ, ಫುಲ್ ಸಂಭ್ರಮ. ಡ್ರೆಸ್ ಎಲ್ಲ ಮಾಡ್ಕೊಂಡು ತೋರಿಸ್ಬೇಕಲ್ಲ, ಜಡೆ ಕುಚ್ಚೆಲ್ಲ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಬೈತಲೆ ಬೊಟ್ಟೆಲ್ಲ ಹಾಕ್ಕೊಂಡು ಹೋಗ್ತಿದ್ವಿ. ಒಬ್ರು ಮನೆಗೆ ಹೋದ್ವಿ. ಅವ್ರ ಮನೇಲಿ 3 ಜನ ಹೆಣ್ಮಕ್ಳು. ಎಲ್ಲ ಪಾಪ 30-35 ಹಂಗೆ ಬಂದುಬಿಟ್ಟಿತ್ತು ವಯಸ್ಸು. ಮದುವೆ ಆಗಿರಲಿಲ್ಲ ಅವ್ರಿಗೆ. ಅವ್ರ ಮನೆಗೆ ಹೋದರೆ ಹೊಸ ರೇಷ್ಮೆ ಲಂಗ, ಸ್ವಲ್ಪ ಟಕ್ಕು ಹಾಕಿರಲಿಲ್ಲ, ಉದ್ದ ಇತ್ತು. ಅವರು ಕರೆಕ್ಟಾಗಿ ನನ್ನ ಕೈಯಲ್ಲಿ ಅರ್ಶಿನ ಕುಂಕುಮ ಬಟ್ಲು ಇಟ್ಕೊಂಡು ಒಳಗೆ ಹೋದೆ. ಅಲ್ಲಿ ಹೊಸಲಿತ್ತು, ಹಿಂಗೆ ಎಡಬಿಡ್ತು ಲಂಗ. ಬೀಳಲಿಲ್ಲ ನಾನು, ಬಟ್ಲು ಬಿದ್ದೋಯ್ತು. ಮನೆ ತುಂಬ ಅರ್ಶಿನ ಕುಂಕುಮ ಚೆಲ್ಲೋಯ್ತು. ಬೇಜಾರು, ಸಾರಿ ಆಂಟಿ ಅಂತ ತಕೋರೇ. ಇಲ್ಲ ತುಂಬ ಶುಭ ಶಕುನ ಇದು, ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ಮದುವೆ ಆಗಬೇಕು. ಆಶ್ಚರ್ಯವೋ ಇರೋ 1 ವಾರದೊಳಗೆ ಒಬ್ರು ಮದುವೆ ಆಗೋಯ್ತು. 1 ವಾರದೊಳಗೆ ಯಾರೋ ಎಲ್ಲೋ ಮಿಡ್ಲ್ ಈಸ್ಟಲ್ಲಿರೋ ಬಂದು ಅರ್ಜೆಂಟಾಗಿ ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಅದಾಗಿದ್ದು 1 ವರ್ಷದೊಳಗೆ ಇನ್ನಿಬ್ಬರು ಮದುವೆ ಆಗೋಯ್ತು. ಅವ್ರು ಯಾವಾಗಲೂ ಚೆನ್ನೈ ಈ ಮಗು ಬಂದು ಒಳ್ಳೆ ಶುಭ ಶಕುನ ಆಯಿತು ಅಂತ. ಅಂದರೆ ನನ್ನಿಂದ ಆಯಿತು, ನಾನು ಕ್ಲೇಮ್ ಮಾಡ್ತಾ ಇಲ್ಲ. ಕೆಲವು ಶಕುನಗಳು ಹಾಗೆ. ಇವತ್ತು ಟಿ ವಿ ಸೀರಿಯಲ್ಗಳಲ್ಲಿ ಹೆಂಗೆ ತೋರಿಸ್ತಾರೆ ಅಂದರೆ, ಅರ್ಶಿನ ಕುಂಕುಮ ಚೆಲ್ಲೋಯ್ತು ಅಂದರೆ 10 ನಿಮಿಷ ಕ್ಯಾಮ್ರಾ ಅವ್ರು ಒಬ್ಬೊಬ್ಬರು ಮುಖನೂ ತೋರಿಸ್ತಾ ಇರ್ತಾರೆ. ಎಲ್ಲ ಶಾಕಿಂಗ್. ಏನಾಗೋಯ್ತು? ನಿನ್ನೆ ನೋಡ್ತಾ ಇದ್ದೆ, ಅಲ್ಲಿಂಗೆ ಯಾವುದೋ ಗೋಡೆ ಮೇಲೆ ಹಾಕಿರೋ ಫೋಟೋ ಬಿದ್ದೋಯ್ತು ಅಷ್ಟೇ. ಅದು ದೊಡ್ಡ ಅಪಶಕುನ. ಈಗ ಏನೋ ಆಗುತ್ತೆ. ಇದೆಲ್ಲ ಮನೇಲಿ ನಡೀತಾ ಇರೋವಂಥ ಘಟನೆಗಳು ಈ ಥರ ತೋರಿಸ್ಬಿಟ್ರೆ ಪಾಪ ಜನ ಏನು ಮಾಡ್ತಾರೆ, ಇದು ಅಪಶಕುನ ಅಂತ ಹೊಸದಾಗಿ ಕಲಿತಾರೆ. ಕಲಿಸ್ದಂಗೆ ತುಂಬ ನಾನ್ಸೆನ್ಸ್ ಇದು, ತಪ್ಪು ಅಂತ ಹೇಳ್ತೀನಿ ನಾನು. ಏನೂ ಆಗಲ್ಲಪ್ಪ, ದೇವರಿದ್ದಾನೆ ಭಗವಂತ, ಎಲ್ಲರಿಗೂ ಶುಭ ಆಗುತ್ತೆ, ಅಶುಭ ಆಗುತ್ತೆ, ಎಲ್ಲರಿಗೂ ಸುಖ ಬರುತ್ತೆ, ದುಃಖ ಬರುತ್ತೆ. ಇವಾಗ ಇದು ಬಂದಿದೆ, ನಾಳೆ ಇನ್ನೊಂದು ಬರುತ್ತೆ, ಬಿಡು ಅಂತ ಹೇಳಬೇಕು. ಶಕುನಗಳಿವೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಲ್ಲ ಶಕುನಗಳು ಇವಾಗ ಎಡಗಣ್ಣದರೋದು ಹೇಳ್ತಾರೆ. ರಾಮಾಯಣದಲ್ಲೇ ಬರುತ್ತದು. ರಾಮಾಯಣದಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲಿ ಅಂದರೆ, ಸೀತೆಯನ್ನು ರಾವಣ ಸೆರೆಯಲ್ಲಿ ಇಟ್ಟಿದ್ದಾನೆ ಅಶೋಕವನದಲ್ಲಿ. ಆಂಜನೇಯ ಹೋಗ್ತಾನೆ ಸೀತೆಯನ್ನು ಹುಡ್ಕೊಂಡು. ಲಂಕಿಣಿಯನ್ನು ಹೊಡೆದೋಡಿಸ್ಬಿಟ್ಟು ಅವನು ಕಾಯ್ತಾನೆ ರಾವಣನ ಲಂಕೆಯನ್ನು ಪ್ರವೇಶ ಮಾಡೋಕ್ಕೆ.
ರಾತ್ರಿ ಆಗಲಿ ಅಂತ ಕಾಯ್ತಾನೆ. ರಾತ್ರಿ ಆದಮೇಲೆ ದ್ವಾರದಿಂದ ಹೋಗೋದಿಲ್ಲ, ಕಾಂಪೌಂಡ್ ಹಾರಿಕೊಂಡು ಜಿಗಿದು ಒಳಗಡೆ ಹೋಗ್ತಾನೆ. ಅವನು ಜಿಗಿದು ಹೀಗೆ ಲಂಕೆಯಲ್ಲಿ ಕಾಲಿಡ್ತಾನೆ. ಹೀಗೆ ತಕ್ಷಣ ಸೀತೆ ಹಾಗೂ ರಾವಣ ಇಬ್ಬರಿಗೂ ಅವರವರ ಎಡಗಣ್ಣು ಅದರ್ತು ಅಂತ ಬರುತ್ತೆ. ತುಂಬ ಚೆನ್ನಾಗಿದೆ ಸ್ವಾರಸ್ಯ. ಇಲ್ಲೇನು ಅಂತಂದರೆ ಹೆಣ್ಮಕ್ಳಿಗೆ ಎಡಗಣ್ಣು ಅದರಿದ್ರೆ ಅದೃಷ್ಟ, ಗಂಡು ಮಕ್ಕಳಿಗೆ ಎಡಗಣ್ಣು ಅದರಿದ್ರೆ ದುರದೃಷ್ಟ. ಸೊ ರಾವಣಂಗೂ ಸೀತೆಗೆ ಇಬ್ಬರಿಗೂ ಎಡಗಣ್ಣು ಅದರ್ತು. ಅವನಿಗೆ ಅಮಂಗಲ, ಇವಳಿಗೆ ಮಂಗಲ ಅಂತ ಸೀತೆಗೆ ಒಂದು ಸೂಚನೆ ಸಿಕ್ತು ಅಂತ. ಸೊ ಈ ಶಕುನಗಳು ತುಂಬ ಹಳೇದು ಅಂತ ಗೊತ್ತಾಗುತ್ತೆ. ಶಕುನಗಳು ತಪ್ಪಲ್ಲ, ಇದು ಮೂಢನಂಬಿಕೆ ಅಲ್ಲ, ಇದೊಂದು ಶಕುನ. ನಂಬೋದು ನಮ್ಮದೇ ಇದ್ರೂ ಇರ್ಬೋದು, ತೊಂದರೆ ಇಲ್ಲ. ಅದೇ ಸೀತೆಗೆ ಏನೋ ಒಳ್ಳೆಯದಾಗತ್ತೇನೋ ಅನ್ನೋ ಭರವಸೆ ಸಿಕ್ತು ಅಂತ. ಹಾಗೆ ಮತ್ತು ಈ ಅರ್ಶಿನ ಕುಂಕುಮ ಚೆಲ್ಲೋದು, ಹಾಲು ಉಕ್ಕೋದಂತೂ ತುಂಬಾ ಶುಭ ಬಿಡಿ. ನಾವೇ ಉಕ್ಕಿಸ್ತೀವಲ್ವ ಗೃಹ ಪ್ರವೇಶದ ಸಮಯದಲ್ಲಿ. ಹಾಗಾಗಿ ಈ ಸುಮ್ಮನೆ ಏನೋ ಕೆಳಗೆ ಬಿದ್ದುಬಿಡ್ತು, ಗಾಳಿ ಬೀಸ್ಬಿಡ್ತು, ದೀಪ ಆರೋಯ್ತು, ಇದನ್ನೆಲ್ಲ ನಾವು ತುಂಬ ಅತಿಯಾದ ಹೋಗಬಾರ್ದು. ಮತ್ತು ಪೂಜೆ ಮಾಡುವಾಗ ಏನೋ ಇದು ಇಲ್ಲಿಟ್ಬಿಟ್ಟೆ ಅದು ಇಲ್ಲಿಟ್ಬಿಟ್ಟೆ, ಕೆಲವರು ಟೆನ್ಷನು. ನಾನು ಅಭಿಷೇಕ ಮಾಡುವಾಗ ಮೊದಲು ಏನಂತದ್ದು ಹಾಲು ಮೊಸರು ತುಪ್ಪ ಹಾಕೋ ಬದಲು ನಾನು ಮೊದಲು ಮೊಸರು ಹಾಕ್ಬಿಟ್ಟೆ. ಏನಾಗ್ಬಿಡುತ್ತೆ ನಮಗೆ? ಏನೂ ಆಗೋದಿಲ್ಲ, ದೇವ್ರು ಅಡ್ಜಸ್ಟ್ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಟೈಮ್ ಕಲ್ತ್ಕೊಂಡು ಮಾಡಿ. ಕ್ರಮ ತಪ್ಪಿದೆ ನಿಜ, ಹಾಗೆ ಅಂತ ಪ್ರತಿ ಸಲ ಕ್ರಮ ತಪ್ಪಬಾರ್ದು, ಕಲ್ತ್ಕೊಂಡು ಮಾಡಿ ಅಷ್ಟೇ. ಒಂದು ಸಲ ಏನೋ ಟ್ರಾಫಿಕ್ ಸಿಗ್ನಲ್ ಜಂಪ್ ಆಗೋಯ್ತು, ನೆಕ್ಸ್ಟ್ ಟೈಮ್ ಜಂಪ್ ಮಾಡಬೇಡಿ ಅಷ್ಟೇ. ಹಾಗಾಗಿ ನಮ್ಮಲ್ಲಿ ಯಾವುದೂ ಕುತ್ತಿಗೆ ಹಿಡಿದು ಹೇಳಲ್ಲ, ತುಂಬ ಹಿತವಾಗಿ ಹೇಳ್ತಾರೆ. ಮತ್ತು ವಿಧವೆಯರ ಬಗ್ಗೆ ಅದೆಲ್ಲ ತಪ್ಪು, ಯಾವ ಅಮಂಗಲವೂ ಇಲ್ಲ ಅವರಲ್ಲಿ. ಈ ಆಕ್ರಮಣಗಳಾದ್ವಲ್ಲ, ಆಕ್ರಮಣಕಾರರ ಕಾಲದಲ್ಲಿ ಇವ್ರಿಗೆ ತುಂಬ ಜನ ಯುದ್ಧ ಇತ್ಯಾದಿಗಳಲ್ಲಿ ಗಂಡಸು ಸತ್ತು ಹೋಗ್ತಾಯಿದ್ರು. ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಜನಾನಗಳಲ್ಲಿ ತುಂಬಿಕೊಳ್ತಾಯಿದ್ರು. ತುಂಬ ಅಸುರಕ್ಷೆ ಇತ್ತು ಹೆಣ್ಮಕ್ಳಿಗೆ ಆ ಕಾಲದಲ್ಲಿ. ಈ ಆಕ್ರಮಣರ ಕಾಲದಲ್ಲಿ ತುಂಬ ಅಸುರಕ್ಷೆ ಇತ್ತಲ್ಲ, ಆವಾಗ ಈ ವಿಧವೆಯರಿಗೆ ಸ್ವಲ್ಪ ರೂಲ್ಸ್ ಜಾಸ್ತಿ ಬಂತು. ತುಂಬ ಅಲಂಕಾರ ಮಾಡ್ಕೋಬೇಡ, ಸೋಷಿಯಲೈಸ್ ಆಗಬೇಡ, ಎಲ್ಲರ ಜೊತೆ ಬೇರೆ ಆಸೆ ಆಗುತ್ತೆ ಪಾಪ, ಯಾರೋ ಮಿಸ್ಯೂಸ್ ಮಾಡ್ಕೋಬೋದು ಅವಳನ್ನು, ಆ ಥರ ಅವಳನ್ನು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತಾ ಬಂದರು. ಅದು ಅತಿ ಆಯಿತು, ಕ್ರೌರ್ಯಕ್ಕೆ ಹೋಯ್ತು, ಒಪ್ಕೊಳ್ತೀನಿ, ಸ್ವಲ್ಪ ಅತಿ ಆಯಿತು. ಬಟ್ ಅದೊಂದು ಸೋಷಿಯಲ್ ಪ್ರಾಬ್ಲಮ್, ಅದಕ್ಕೂ ಧರ್ಮಕ್ಕೂ ಸಂಬಂಧವೇ ಇಲ್ಲ. ಆ ವಿಧವೆ ನೋಡಿಬಿಟ್ರೆ ನನಗೇನೋ ತೊಂದರೆ ಆಗಿಬಿಡುತ್ತೆ, ವಿಧವೆ ಅಲ್ಲಿರಲೇಬಾ, ಇದೆಲ್ಲ ತಪ್ಪು. ಹಂಗೆ ನೋಡಿದ್ರೆ ಅವಳು ಎಲ್ರಿಗಿಂತ ಶುದ್ಧವಾಗಿರ್ತಾಳೆ, ಬ್ರಹ್ಮಚರ್ಯದಲ್ಲಿರ್ತಾಳೆ, ಅವಳು ತಪ್ಪಾಗತ್ತೆ ಅದು ಎಲ್ಲ. ಹಾಗೆ ನೋಡಿದ್ರೆ ನಮ್ಮ ಹಳೆಯ ಸ್ಮೃತಿಗಳಲ್ಲಿ ವೈದವ್ಯ ಅಂತೆಲ್ಲ ಇಲ್ಲವೇ ಇಲ್ಲ. ಮನುಸ್ಮೃತಿ ಅಂತ ಕೆಲವು ಹಳೆಯ ಸ್ಮೃತಿಗಳಲ್ಲಿ ಪುನರ್ವಿವಾಹದ ಬಗ್ಗೆನೂ ಹೇಳ್ತಾರೆ. ಆದರೆ ಕಂಡೀಷ್ನಲ್, ಯಾರಂದರೆ ಅವರು ಅಂತಲ್ಲ, ಹೇಗೆ ಯಾವಾಗ ಕ್ರಮದಲ್ಲಿ ಆಗಬೇಕು ಅಂತೆಲ್ಲ ಉಂಟು. ಹಾಗಾಗಿ ನಾವು ತುಂಬ ವಿಧವೆಯರು ಬಂದುಬಿಟ್ರು, ವಿಧವೆಗೆ ಕಾಣಿಸ್ಬಿಟ್ರು, ತುಂಬ ತಪ್ಪು ಅದು. ನನ್ನ ತಾಯಿ ತುಂಬ ಹಿರಿಯರು ಆಯಿತಾ, ವಯಸ್ಸಲ್ಲಿ ಹಿರಿಯರು, ತುಂಬ ಸಂಪ್ರದಾಯಸ್ಥರು. ಯಾರೇ ಹಾಗೆ ವಿಧವೆಯರಾಗಿಬಿಟ್ರೆ ಪಾಪ ಎಲ್ಲೂ ಬರಲ್ಲ. ನಮ್ಮಮ್ಮ ಹೋಗಿ ಮಾತಾಡಿಸಿ ಕೈ ಹಿಡಿದು ಕರ್ಕೊಂಬಂದು ನಮ್ಮ ಮನೇಲಿ ಕೂಡಿಸ್ಕೊಂಡು ಬನ್ನಿ, ಭಜನೆ ಕೇಳಿ, ಹರಿಕತೆ ಕೇಳಿ, ಈ ಟೈಮಲ್ಲೇ ಜಾಸ್ತಿ ರಾಮಾಯಣ ಮಹಾಭಾರತ ಕೇಳಬೇಕು ನೀವು, ಈಗಲೇ ನಿಮಗಿದು ಬೇಕಾಗಿರೋದು, ಬನ್ನಿ ಅಂಥೇಳಿ ಕರ್ಕೊಂಬಂದು ಎಲ್ಲರಿಗೆ ಸಮವಾಗಿ ಟ್ರೀಟ್ ಮಾಡ್ತಾರೆ. ಅವ್ರ ಮನೇಲಿ ಯಾರೂ ಇಲ್ಲ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂದರೆ ಪಾಪ ಅಲ್ಲಿ ಇಟ್ಬಿಟ್ಟು ತೊಗೊಳ್ಳಿನೇ, ಕೊಡಿ ನಿಮ್ಮ ಕೈಯಿಂದ ಕೊಡಿ ಅಂತ ತೊಗೊಳ್ತಾರೆ. ನಾನು ತೊಗೊಳ್ತೀನಿ. ಯಾರು ಏನಾದರೂ ಅಂದ್ಕೊಡಿ, ತಾಯಿಯವರು ಯಾರು ನಮಗೆ ಅಶುಭ ಬಯಸ್ತಾರೆ? ಯಾಕೆ ಹಂಗೆ ಅನ್ಕೋಬೇಕು ನಾವು? ಅದರಿಂದ ನಮಗೆ ನಮ್ಮ ಸಾವು ನೋವು ಆಗಲೇ ವಿದಿತವಾಗಿದೆ, ಯಾಗಲೇ ಮೊದಲೇ ಪ್ಲ್ಯಾನ್ ಆಗೋಗ್ಬಿಟ್ಟಿದೆ. ಸಾವು ನೋವುಗಳು ಪ್ಲ್ಯಾನ್ ಆಗೋಗಿದೆ. ಅದು ಯಾರೋ ಪಾಪ ನಂಗೆ ಅರ್ಶಿನ ಕುಂಕುಮ ಕೊಡೋದ್ರಿಂದ ನನಗೇನೋ ತೊಂದರೆ ಆಗುತ್ತೆ ಅನ್ನೋದೆಲ್ಲ ತಪ್ಪಾಗುತ್ತೆ. ಅವರನ್ನು ಆ ಥರ ಡಿಸ್ಕ್ರಿಮಿನೇಟ್ ಮಾಡ್ಬೋದು. ಇದೆಲ್ಲ ಬಂದಿರೋ ಅರ್ವಾಚೀನ ಕಾಲದ ಮೂಢನಂಬಿಕೆಗಳು. ಅದನ್ನು ಸೇರಿಸ್ಕೊಂಡು ಧರ್ಮಶಾಸ್ತ್ರ ಗ್ರಂಥಗಳು ಬರೆದ್ಬಿಟ್ಟಿದ್ದಾರೆ ಕೆಲವರು, ಅಲ್ಲ ಈಗಿನವರು, ಋಷಿಗಳಲ್ಲ ಅವರು. ಋಷಿಗಳು ತುಂಬ ಓಪನ್ ಆಗಿ ಬರೆದಿದ್ದಾರೆ. ಋಷಿತ್ವ ಕಳ್ಕೊಂಡ್ಮೇಲೆ ಬರೀ ಪಂಡಿತರು ಉಳ್ಕೊಂಡ್ರಲ್ಲ, ಅವ್ರಿಗೆ ಬರೀ ವರ್ಡ್ ಟು ವರ್ಡು, ತಾವು ಆರಾಮಾಗಿದ್ದಾರಲ್ಲ ಅಷ್ಟೇ. ತಮಗೇನು ಕಷ್ಟವೋ ಅದನ್ನೆಲ್ಲ ಬಿಟ್ಬಿಟ್ರು. ಅದೇ ಥರ ಸ್ತ್ರೀಯರಿಗೂ ಕಷ್ಟ ಆಗುತ್ತೆ, ಇನ್ನೊಬ್ರಿಗೂ ಕಷ್ಟ ಆಗುತ್ತೆ, ಮತ್ತೊಬ್ರಿಗೆ ಕಷ್ಟ ಆಗುತ್ತೆ, ಅದಕ್ಕೆ ಸಂವೇದನೆ ಇಲ್ಲ. ಸೊ ನಿಷೇಧಗಳನ್ನು ಹೇರೋವಾಗ ಯೋಚನೆ ಮಾಡಿ ನೋಡಬೇಕು, ಈ ಕಾಲದ ಸಮಾಜಕ್ಕೆ ಈ ಘಟ್ಟಕ್ಕೆ ಇದು ಬೇಕು, ಬಟ್ ಇದು ಸಾರ್ವತ್ರಿಕವಾದ. ನಿಂಗೆ ಅಯೋಗ್ಯಳು ಅದಕ್ಕೆ ನೀನು ಹಿಂಗೆ, ನೀನು ಪಾಪ ಮಾಡಿದ್ಯಾ ನೀನು ಅದಕ್ಕೆ, ಈ ಥರ ಇಲ್ಲ ಅಲ್ಲ. ಯಾರ ಸಾವು ನೋವಿಗೂ ಯಾರೊಬ್ಬರೂ ಕಾರಣ ಅಲ್ಲ, ಎಲ್ಲ ಪರಮಾತ್ಮನ ಇಚ್ಛೆಯಂತೆ ನಡೆಯುವಂಥದ್ದು. ಇದೆಲ್ಲ ಮೂಢನಂಬಿಕೆ. ಈ ಥರ ಇದೆಯಲ್ಲ, ಅಂದರೆ ಇವಳಿಂದ ಬಂದ್ಬಿಡ್ತು. ನಮ್ಮ ನೆಂಟರಲ್ಲೇ, ದೂರದ ನೆಂಟರಲ್ಲಿ ಒಂದು ಮಗು
ಹೆಣ್ಮಗು. ಅವಳು ಹುಟ್ಟಿದ ತಕ್ಷಣ ಅವ್ರ ತಂದೆಗೇನೋ ಕೆಲಸ ಹೋಯ್ತಂತೆ. ಹುಟ್ಟಿದ ತಕ್ಷಣ ಹೋಯ್ತೋ ಏನೋ ಆ ಸಂದರ್ಭ, ಈ ಮಗುವಿಂದ ನಮ್ಮ ಕೆಲಸ ಹೋಯ್ತು. ಅವಳು ಮದುವೆ ಆಗಿ ಹೋಗೋವರೆಗೂ ಪಾಪ ಹೇಳ್ತಾಯಿದ್ರು. ಎಷ್ಟು ನೋವಿರುತ್ತೆ ಆ ಅವಳು ಫಸ್ಟ್ ಕ್ಲಾಸ್ ಆಗಿದ್ದಾಳೆ, ಲಕ್ಷ್ಮಿ ಥರ ಇದ್ದಾಳೆ, ಬೇಕಾದಷ್ಟು ಸಂಪಾದಿಸ್ಕೊಂಡು ಖುಷಿಯಾಗಿದ್ದಾಳೆ. ಅಂದರೆ ಈ ಥರದ ನಂಬಿಕೆಗಳನ್ನ ಬಿಡಬೇಕು ನಾವು. ಯಾರೊಬ್ಬರಿಂದ ಏನೋ ಆಗೋಯ್ತು ಅಂದರೆ ನಮ್ಮನ್ನು ನಾವು ಹೇಳ್ಕೊಳ್ಬೇಕು, ಇನ್ನೊಬ್ಬರನ್ನಲ್ಲ. ಬ್ಲೇಮ್ ಗೇಮ್ ಅಲ್ಲ. ಈ ಮೂಢನಂಬಿಕೆಗಳಿಗೆಲ್ಲ ಮುಖ್ಯ ಕಾರಣ ಏನು ಅಂದರೆ, ನಮಗೆ ಒಂದು ಕ್ರೌರ್ಯ ಇರುತ್ತೆ ಮನಸ್ಸಲ್ಲಿ, ಇನ್ನೊಂದು ಸರ್ವತ್ರ ಭಗವಂತನನ್ನು ಕಾಣುವ ದರ್ಶನವನ್ನು ಕಳ್ಕೊಂಬಿಟ್ಟಿರ್ತೀವಿ. ಈಶ್ವರ ಸರ್ವಭೂತಾನಾಂ ಹೃದಯೇಶರ್ಜುನ ತಿಷ್ಠತಿ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನೆ, ನೋಯಿಸಬಾರ್ದು ಅನ್ನೋದು ಆವಾಗ ನಮಗೆ ಬರುತ್ತೆ. ಘಟ ಘಟ ರಮತ ರಾಮ ರಮಯ್ಯ ಕಟುಕ ವಚನ ಮತ್ತು ಬೋಲ್ ಅಂತ ಆ ಥರ. ಅದು ದರ್ಶನ, ಸಂತನ ದರ್ಶನ. ಆ ಸಾತ್ವಿಕತೆ ಭಕ್ತಿ ಏನೂ ಇಲ್ಲದೆ ಸುಮ್ಮನೆ ನನ್ನ ಕೆಲಸ ಆಗಿಬಿಡ್ಬೇಕು, ನನಗೆ ಅನುಕೂಲ ಆಗಿಬಿಡ್ಬೇಕು, ನನಗೇನೂ ತೊಂದರೆ ಆಗಬಾರ್ದು, ನನಗೆಲ್ಲ ಶುಭ ಆಗಿಬಿಡ್ಬೇಕು ಅಂಥವ್ರಿಗಿದು ಅತಿ. ಈ ಕೆಲವು ವಾಸ್ತು ಅಂತಲೂ ಅಷ್ಟೇ. ವಾಸ್ತುಶಾಸ್ತ್ರ ಮೂಲತಃ ವಾಸ್ತುಶಿಲ್ಪ ಅನ್ನೋದು ಆರ್ಕಿಟೆಕ್ಚರ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್, ಅದು ತುಂಬ ಚೆನ್ನಾಗಿದೆ. ಅರ್ವಾಚೀನ ಕಾಲದಲ್ಲಿ ಕೆಲವು ವಾಸ್ತು ಅಂತ ಕೆಲವೆಲ್ಲ ಹುಟ್ಕೊಂಡು ಬಂದಿವೆ. ಅದಕ್ಕೆ ಕೆಲವು ಗ್ರಂಥಾಧಾರಗಳು ಇವೆ, ಇಲ್ಲ ಅಂತ ಹೇಳಲ್ಲ. ಆದರೆ ತುಂಬ ರೀಸೆಂಟ್ ಅದೆಲ್ಲ ಒಂದು 1-2 ಶತಮಾನಕ್ಕೆ ಸಂಬಂಧಪಟ್ಟಿದ್ದು. ಆದರೆ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ. ಅದನ್ನು ನಂಬಲಿ ಮಾಡ್ಕೊಳ್ಳಿ ಪಾಪ, ಅದ್ರ ಪ್ರಕಾರ ಮನೆ ಕಟ್ಕೊಳ್ಳೋದ್ರೆ ಏನು ತೊಂದರೆ ಇಲ್ಲ. ಆದರೆ ಒಂದು ಸಣ್ಣದಕ್ಕೂ ಇದರಿಂದಲೇ ನನ್ನ ಜೀವನ, ನಿನ್ನೆ ನಮ್ಮ ಯಜಮಾನರು ನನ್ನ ಜೊತೆ ಗುರ್ರಂದ್ರು, ಅದಕ್ಕೆ ಕಾರಣ ಈ ಗೋಡೆ, ಈ ಕಿಟಕಿ, ಇದು ಅತಿ ಆಗುತ್ತೆ, ಅತಿರೇಕಕ್ಕೆ ಹೋಗ್ಬಿಡುತ್ತೆ. ಒಬ್ಬರು ಮನೆಗೆ ಹೋಗಿದ್ದೆ, ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗೋವಾಗ 1 ಇಂಚೋ 2 ಇಂಚೋ ಗ್ಯಾಪ್ ಇತ್ತು ಗೋಡೆಗೂ ಮೆಟ್ಲಿಗೂ. ಅಲ್ಲೇನೋ ರೈಲಿಂಗ್ಸ್ ಹಾಕಬೇಕೇನೋ ಏನೋ ಅಂತ ಹಾಗೆ ಮಾತಾಡುವಾಗ, ಇದು ವಾಸ್ತು ಪ್ರಕಾರ ಅಲ್ಲಿ ಅಷ್ಟು ಜಾಗ ಬಿಡೋಕ್ಕೆ ಹೇಳಿದ್ದಾರೆ. 2 ಇಂಚ್ ಜಾಗ ಬಿಟ್ಟರೆ ಅಲ್ಲಿ ಕ್ಲೀನ್ ಮಾಡೋದು ಹೇಗೆ? ಅಲ್ಲಿ ಕಸ ಸೇರಲ್ವಾ ಅಥವಾ ಹುಳುಗಳು ಸೇರಲ್ವಾ? ಅಂದರೆ ಏನೇನೆಲ್ಲ ಇದೆಲ್ಲ ಇರಲಿಲ್ಲ. ನೀವು ನಮ್ಮ ಅಜ್ಜಿ ಮನೆ, ನಮ್ಮ ಮನೆತನದ ಮನೆ, ಹಳೆ ಮನೆಗಳಿಗೆ ಹೋಗಿ ನೋಡಿ, ಅದು ಯಾವುದು ಇವತ್ತು ಹೇಳೋ ವಾಸ್ತು ಪ್ರಕಾರ ಇಲ್ಲ. ಅಂದ್ರೆ ಆಕ್ಚುಲಿ ನನಗೆ ಅದು ಒಂದು ಇತ್ತು. ಅಂದ್ರೆ ಇವತ್ತು ಬಂದು ನಿಮ್ಮದು ಈ ಕೋಣೆ ಇಲ್ಲೇ ಇರಬೇಕು, ಈ ಡೈರೆಕ್ಷನ್ಗೆ ಇರಬೇಕು, ಹೀಗೆ ಇರಬೇಕು ಅಂತ ಹೇಳ್ತಾರಲ್ಲ, ಅದು ನಿಜನ ಅಥವಾ? ನೋಡಿ, ಒಂದು ಮಟ್ಟಕ್ಕೆ ಅದು ಲಾಜಿಕಲ್ಲು, ಇಲ್ಲ ಅಂತಲ್ಲ. ಈಗ ಪೂರ್ವಕ್ಕೆ ಬಾಗಿಲಿರಬೇಕು, ಪೂರ್ವಕ್ಕೆ ಉತ್ತರಕ್ಕೆ ಬಾಗಿಲುಗಳು ಕಿಟಕಿಗಳಿರಬೇಕು, ಚೆನ್ನಾಗಿ ಗಾಳಿ ಬೆಳಕು ಬರಬೇಕು, ಸೂರ್ಯನ ಕಿರಣ, ಬೆಳಗಿನ ಸೂರ್ಯೋದಯದ ಕಿರಣಗಳು ಮನೆಯೊಳಗೆ ಬರಬೇಕು. ಅದು ತುಂಬ ಅಂಡರ್ಸ್ಟ್ಯಾಂಡಬಲ್, ಅದನ್ನು ನಾನು ಒಪ್ಕೊಳ್ತೀನಿ. ನಾನೇನು ಮನೆ ಕಟ್ಟಿದ್ರೆ ಹಾಗೆ ಕಟ್ಸ್ಕೊಳ್ಳೋದು. ಆಮೇಲೆ ಈ ಇನ್ನೊಂದಿದೆ ರೂಲು, ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ನಾನೇನು ತುಂಬ ವಿವರವಾಗಿ ಓದಿಲ್ಲ, ಕೇಳಿದ್ದು. ಈ ಒಂದು ನಿವೇಶನ ಇದ್ದರೆ ಈ ಪೂರ್ವ ಮತ್ತು ಉತ್ತರದ ಭಾಗದಲ್ಲಿ ಒಂದು 10 ಅಡಿ ಬಿಟ್ಟುಬಿಟ್ರೆ, ನೀವು ಸೈಟ್ ದೊಡ್ಡದಾಗಿದೆ, 10 ಅಡಿ ಬಿಟ್ಟುಬಿಟ್ರೆ ಯಾವ ವಾಸ್ತುನೂ ನೋಡಬೇಕಾಗಿಲ್ಲ ಅಂತ. 10 ಅಡಿ ಅಷ್ಟು ಜಾಗ ಮನೆ ಮುಂದೆ ಬಿಟ್ಬಿಡಬೇಕು ಅಂತ. ಅದೇ ಎಲ್ಲ ವಾಸ್ತು ಪರಿಹಾರ ಅಂತ. ಇವಾಗಿನ ವಾಸ್ತು ಏನಾಗ್ಬಿಟ್ಟಿದೆ, ಎಲ್ಲದಕ್ಕೂ ಅಯ್ಯೋ ಇಲ್ಲಿ ಬಂದುಬಿಡ್ತಲ್ಲ, ಇಲ್ಲಿ ರೂಮ್ ಕಟ್ಬಿಟ್ವಲ್ಲ, ಏನು ಅದಕ್ಕೊಂದು ಹಿಂಗೆ ಮಾಡಿ, ಅದನ್ನು ಹಿಂಗೆ ಚೇಂಜ್ ಮಾಡಿ. ಸಾಮಾನ್ಯ ಜನರಿಗೆ ತುಂಬ ಕಷ್ಟ. ಗೋಡೆ ಹೊಡೆಯೋದು ಕಟ್ಟೋದು, ಕಿಟಕಿ ತೆಗೆಯೋದು ಕಟ್ಟೋದು, ಇಲ್ಲೊಂದು ಮತ್ತೆ ಮಾಡೋದು ತುಂಬ ಅತಿ ಆಗಿಬಿಡುತ್ತೆ. ಅಂದರೆ ಕೆಲವ್ರಿಗೆ ಅದರಿಂದ ಏನೋ ಆಗಿದೆನೋ ನಂಬಿಕೆ ಇದೆ, ಇಟ್ಕೊಳ್ಳಿ, ನಾನು ಅದನ್ನು ಪ್ರಶ್ನಿಸ್ತಾ ಇಲ್ಲ, ಖಂಡಿಸ್ತಾ ಇಲ್ಲ. ಯಾವುದೋ ಅಬ್ಸೆಷನ್ ಆಗಬಾರ್ದು. ಮತ್ತು ಒಂದು ದೇವ್ರ ಫೋಟೋ ಹಾಕ್ಕೊಳ್ಳಿ, ಅಲ್ಲಿ ಒಂದು ಗಣಪತಿ ಫೋಟೋ ಇಟ್ಕೊಳ್ಳಿ. ಭಗವಂತ ಇಲ್ವಾ? ಭಗವಂತ ಇದೆ ಅಂತಾನೆ. ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ ಅಂತ ದಾಸರು ಹೇಳ್ತಾರಲ್ಲ. ಅವನ ಮೇಲೆ ನಂಬಿಕೆ ಇಲ್ವಲ್ಲ ನಮಗೆ. ಈ ಗೋಡೆಯಿಂದ ನಂಗೆ ತೊಂದರೆ ಆಗುತ್ತೆ ಅಂತ ನಂಬ್ತೀವಿ. ಆ ಗೋಡೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನನ್ನ ಜೊತೆ ಇದ್ದಾನೆ, ವಿಷ್ಣು ಸಹಸ್ರನಾಮ ಹೇಳ್ತೀನಿ, ಲಲಿತಾ ಸಹಸ್ರನಾಮ ಹೇಳ್ತೀನಿ, ರುದ್ರಾಭಿಷೇಕ ಮಾಡ್ತೀನಿ, ಎಲ್ಲ ಹೊರಟೋಗುತ್ತೆ, ಸರ್ವಗ್ರಹ ಪೀಡಾ ಮುಕ್ತಿ ಆಗುತ್ತೆ ಅಂತ ಯಾಕೆ ನಾವು ನಂಬೋದಿಲ್ಲ ಅಲ್ವಾ? ಅದಕ್ಕಾಗಿಯೇ ಪೂಜೆಗಳು ಮಾಡೋದು. ಗೃಹಸ್ಥರು ಮನೆಯಲ್ಲಿ ಆಗಾಗ ಸತ್ಯನಾರಾಯಣ ಪೂಜೆ, ರುದ್ರಾಭಿಷೇಕ, ಪಾರಾಯಣಗಳು, ಪೂಜೆಗಳು, ಸಪ್ತಶತಿ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ, ಇದನ್ನೆಲ್ಲ ನಾವು ಮಾಡ್ತಾ ಹೋದರೆ ದೇವ್ರಿಗೆ ಹತ್ತಿರ ಹೋಗ್ತೀವಿ. ಆಗ ಮನಸ್ಸಿನಲ್ಲಿ ಒಂದು ಪಾಸಿಟಿವಿಟಿ ಬರುತ್ತೆ. ಇಲ್ಲದೆ ಹೋದರೆ ಈ ಗೋಡೆಯಿಂದ ಹಿಂಗಾಯಿತು, ಈ ಕಿಟಕಿಯಿಂದ ಹಿಂಗಾಯಿತು, ಈ ಕಂಬದಿಂದ ಹಿಂಗಾಯಿತು, ಇವರಿಂದ ಹಿಂಗಾಯಿತು, ಅದರಿಂದ ಹಿಂಗಾಯಿತು, ಈ ಬೆಕ್ಕಿಂದ ಹಿಂಗಾಯಿತು, ಆ ನಾಯಿಯಿಂದ ಹಿಂಗಾಯಿತು, ಈ ಬರೀ ಆಚೆ ಅದು ಶಕುನಗಳಿರ್ಬಹುದು, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದು ಅತಿ ಆಗಬಾರ್ದು. ನಮಗೆ ಆದಂಥ ತೊಂದರೆಗಳನ್ನು ನಾವು ಇನ್ನೊಂದು ವಸ್ತು ಮೇಲೆ ಕ್ರೂರವಾಗಿ ಅಷ್ಟು ಆ ಅತಿರೇಕಕ್ಕೆ ಹೋಗಬಾರ್ದು. ಆವಾಗಲೇ ಮೂಢನಂಬಿಕೆ ಇರಬಾರ್ದು. ಆ ಮೂಢನಂಬಿಕೆ ತುಂಬ
ಕ್ಲೇಶಕರವಾಗುತ್ತೆ, ಜಗತ್ತಿಗೆ ತೊಂದರೆ ಕೊಡುತ್ತೆ. ಹಾಗೆ ನೋಡಿದ್ರೆ ನಮ್ಮ ಸನಾತನ ಧರ್ಮದಲ್ಲಿರೋ ಮೂಢನಂಬಿಕೆಗಳು ಏನು ಯಾವುದು ಅಂತ ಕರೀತಾರೆ, ಅಷ್ಟು ತೊಂದರೆ ಕೊಟ್ಟಿಲ್ಲ ಯಾರಿಗೂ. ಆಚೆಯಿಂದ ಬಂದ ಆಕ್ರಮಣಕಾರರ ಮೂಢನಂಬಿಕೆಗಳಿದೆಯಲ್ಲ, ಜಗತ್ತಲ್ಲಿ ಯಾರೂ ಬದುಕಬಾರ್ದು, ಎಲ್ಲರೂ ಮೌಢರು, ಇವ್ರು ಮಾಡೋದೆಲ್ಲ ತಪ್ಪು, ಅದು ಕೊಲೆ ಪಾತಕ, ಜನೋಸೈಡ್, ಮಿಲಿಯನ್ ಗಟ್ಟಲೆ ಜಗತ್ತನ್ನು ಜನರನ್ನು ಸಾಯಿಸಿದ್ದಾರೆ. ಅದು ಭಯಂಕರವಾದ ಮೂಢನಂಬಿಕೆ. ನಂತರ ನೀನಿಲ್ಲ ಅನ್ನೋ ಕಾರಣಕ್ಕಾಗಿ ನೀನು ಅಸ್ತಿತ್ವ ಮುಗಿಸ್ತೀನಿ ಅಂದರೆ ಇದಕ್ಕಿಂತ ಕೆಟ್ಟ ಮೂಢನಂಬಿಕೆ ಏನಿದೆ? ಅಷ್ಟು ದ್ವೇಷನ ಅವ್ರ ದೇವ್ರಿಗೆ ಇತರರ ಮೇಲೆ. ದ್ವೇಷ ಇರೋನ್ ದೇವ್ರ ಹಂಗಾರೆ ಅಂತ ಯಾವ ದೇವ್ರು ಆ ಥರ ಹೇಳ್ತಾರೆ ಅನ್ನುವಂಥದ್ದು ಅದು ತುಂಬ ತಪ್ಪಾಗತ್ತೆ. ಅದಕ್ಕಾಗಿ ಎಷ್ಟು ಡ್ರಾಮಾ, ಎಷ್ಟು ಫಂಡಿಂಗು, ಅಯ್ಯೋ ದೇವರೇ, ಎಷ್ಟು ಡ್ರಾಮಾಗಳು, ಎಷ್ಟು ಟ್ರೈನಿಂಗ್, ಅದಕ್ಕಾಗಿ ಎಷ್ಟು ಸಿಸ್ಟಮ್ಯಾಟಿಕ್ ಸಂಬಳ ಕೊಟ್ಟು ಒಂದು ಕಡೆಯಿಂದ ಮತಾಂತರ. ಒಂದು ವರ್ಷದಲ್ಲಿ 14 ಲಕ್ಷ ಜನನ ನಾವು ಮತಾಂತರ ಮಾಡ್ತೀವಿ. ಒಂದು ಇಡೀ ಹಳ್ಳಿಯ ಜನ ಇವತ್ತು ಪೂಜೆ ಮಾಡ್ತಾ ಇದ್ದ ದೇವ್ರ ಮೇಲೆ ಉಗಿತಾರೆ, ಮೂತ್ರ ವಿಸರ್ಜನೆ ಮಾಡ್ತಾರೆ. ಆ ಮಟ್ಟಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಒಬ್ಬ ನಾಚಿಕೆ ಇಲ್ಲದೆ ಹೇಳ್ಕೊಳ್ತಾನಲ್ಲ ಟಿ ವಿನಲ್ಲಿ. ಇದು ಮೌಢ್ಯ. ಈ ಮೌಢ್ಯ ಪರಮ ಪಾಪದ ಮೌಢ್ಯ. ಪ್ರಕೃತಿ ಒಂದಿನ ಇವನ್ನೆಲ್ಲ ನಾಶ ಮಾಡುತ್ತೆ. ಏಕೆಂದರೆ ಪ್ರಕೃತಿ ಹೇಗೆ ಗೊತ್ತಾ, ವೈವಿಧ್ಯಮಯವಾದದ್ದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.